ಫೈನಲ್ ಆಗಿ ಟೈಮ್ 9:30 ಆತ. ಅವರು ಯಾಕೆ ಇವತ್ತು ಜಲ್ದಿ ಬಂದಾರ. ಅವ್ರದ್ದೊಂದು ಗಾಡಿ ಐತಿ ಇಲ್ಲಿ ಒಳಗೆ, ಆ ಗಾಡಿ ಕಳ್ಸೋ ಸಂಬಂಧ ಜಲ್ದಿ ಬಂದಾರ. ಈಗ ನೋಡೋಣ, ನಾವು ಮಾಡಿದ್ರೆ ಖಾಲಿ ಮಾಡ್ಕೊಂಡ್ಬಿಟ್ರಾತ ಈಗ. ಯಾಕಂದ್ರೆ ನೋಡೋಣ, ಯಾಕಂದ್ರೆ 10:10 ಬರ್ತಾರವ್ರ. ಈಗ ಬಂದಾರ. ಫೈನಲ್ ಆಗಿ ರಂಜಾನ್ ಗಾಡಿನ ನೋಡತ್ತೆ. ಇದೊಂದು ಬುಲೂರೋ, ಇದು ಗುಲ್ಬರ್ಗ, ಎರಡು ಗಾಡಿ ಗುಲ್ಬರ್ಗ. ಇದು ತಾಳಿಕೋಟಿ ಇಳಕಲ್. ನಮ್ಮ ಗಾಡಿ ಇಲ್ಲಿ ನೋಡಕೈತಿ ನೋಡ್ರಿ. ಅದು ನಾಲ್ಕು ಪಾಯಿಂಟ್ ಹಾವೇರಿಗೆ 2, ದಾವಣಗೆರೆ ಚಿತ್ರದುರ್ಗ, ಇದು ಬಾಗಲಕೋಟೆ ರಬಕವಿ ರಾಮದುರ್ಗ. ಮತ್ತು ಇನ್ನು ಮುತ್ಯಾನಗ ಐತಿ. ಇನ್ನೊಂದು 2-3 ಗಾಡಿ ಅದಾವೆ ಇಲ್ಲಿ. ಅವು 2 ಗಾಡಿ ಲೋಡಾದ್ರೆ ಆತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆನೇ ಎದ್ದು ಕಂಪ್ನಿಗೆ ಬಂದೀವಿ. ಟೈಮಿಗೆ 1:30 ಆತ. ಇನ್ನೂ ಮಟ್ಟ ಏನು ಲೋಡಿಂಗ್ ಬಂದಿಲ್ಲ. ಒಂದು ಗಾಡಿನೂ ಅನ್ಲೋಡಿಂಗು ಬಂದಿಲ್ಲ, ಲೋಡಿಂಗು ಬಂದಿಲ್ಲ. ಇವತ್ತು ಮಂತ್ ಏನು ನೋಡಿದ್ರೆ ನೋಡೋಣ. ಈಗ ನೋಡ್ರಿ ಎಷ್ಟು ಕೊಂಡು ಅದಾವೆ ಗಾಡಿ. ಏನು ಇವತ್ತು ಮಾತ್ರ ಇನ್ನೂ ಮಟನೂ ಮಧ್ಯಾಹ್ನ 1:30 ಆದರೂ ಏನು ಲೋಡಿಂಗ್ ಬಂದಿಲ್ಲ. ಈಗ ನೋಡ್ಬೇಕಾ. ಈಗ ಒಂದಕ್ಕೆ ಮಾಮೂನ ಗಾಡಿ ಐತಿ ನಮ್ಕಿನ ಮೊದಲು, ಆಮ್ಯಾಗ ನಮ್ಮ ಗಾಡಿ ಐತಿ ಪಾಳೆ. ನೋಡೋಣ ಈಗ. ಊಟ ಟೈಮ್ ಆಗೈತಿ. ಊಟ ಗಿಟ ಮಾಡಿ ಮ್ಯಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಳಗೆ ಹೋಗೋಣ ಈಗ ಕಂಪ್ನಿ ಒಳಗೆ. ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ, ಮಂತ್ ಎಂಡ್. ಇವತ್ತು 31ನೇ ತಾರೀಕು. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಕಂಪ್ನಿಗೆ ಬಂದೀವಿ. ನಮ್ಮದು 1ನೇ ಪಾಳೆಗಿರುತ್ತೆ. 1ನೇಕ ಹೊನ್ನಾರು ಬಂತ. ಅದು ಇವತ್ತು ಅರ್ಜೆಂಟ್ ಖಾಲಿ ಮಾಡ್ಬೇಕಂತ, ಅದಕ್ಕೆ ನಾವು ಅಲ್ಲೇನೇನಿ. ನೆಕ್ಸ್ಟ್ ಯಾವಾರ ಬಂದ್ರೆ ತುಂಬಿದ್ರೆ ಮಟ್ರಿಯಲ್ ತುಂಬಕ್ಕೆ ಗಣೇಶ್ ಅವ್ರ ಗಾಡಿ ರೆಡಿ ಐತಿ. ಮಟ್ರಿಯಲ್ ನೋಡಿದ್ರೆ ಅವರಲ್ಲಿ ತೆಗಿಯಾಕತ್ತಾರ. ಅದ ಮಟ್ರಿಯಲ್ ಈಗ ಗಣೇಶ್ ಅವ್ರ ಗಾಡಿಗೆ. ಫೈನಲ್ ಆಗಿ 4 ಗಂಟೆ ಆಯ್ತು. ಈಗ ನಮ್ಮ ಗಾಡಿ ಲೋಡಿಂಗ್ ಬಂದೈತಿ. ನಮ್ಕಿನ ಮೊದಲು ಲೋಡಿಂಗ್ ಬಂದಿದ್ವು, ಆದರೆ ನಾವು ಅಲ್ಲೇನೇನಿ. ಈಗ ಎಲ್ಲೆಲ್ಲಪ್ಪ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಅಂದಾರ. ಇದು ನಮ್ಗೈತೆ. ಇದು ಎಲ್ಲಿಪ್ಪ ಅಂದ್ರೆ ಭದ್ರಾವತಿ ಪ್ಲಸ್ ಶಿವಮೊಗ್ಗ ಅಂತಂತಂದ್ರೆ ಇದು ಒಲ್ಲೆ ಅಂತಂತಂದೆ. ಈಗಿದೆ ಗುಲ್ಬರ್ಗ ಆಗೈತಿ ಬುಲೂರು. ಈಗ ಅಲ್ಲೊಂದು ಗಾಡಿ ತುಂಬಾತರ, ಅದು ಇಳಕಲ್ಲು ಪ್ಲಸ್ ತಾಳಿಕೋಟಿ. ಈಗ ನೆಕ್ಸ್ಟ್ ನಮ್ಮ ಗಾಡಿ ಲೋಡಿಂಗ್ ಐತಿ ಎಲ್ಲಿಪ್ಪ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ. ಅದಕ್ಕೆ ಪಳಕ ಓಪನ್ ಮಾಡೀನಿ. ಇಲ್ಲಿ ಸೂಪರ್ವೈಸರ್ ಹೇಳಕತ್ತ ನಿಮ್ಮ ಗಾಡಿ ತಂಬಂದು ಅಂತೇಳಿ, ಅದಕ್ಕೆ ತಂಬರತ್ತೀನಿ. ಈ ಗಾಡಿಗೆ ಇವ್ರು ಹಗ್ಗದು ಹಾಕಾಕತ್ತಾರ. ನಮ್ಮ ಗಾಡಿ ಮಟ್ರಲ್ಲಿ ಇಲ್ಲಿ ತೆಗ್ದಾರ. ಇಲ್ಲಿ ಶೆಡ್ನಾಗ ಹಚ್ಚಂದಾರ. ಈಗ ಇಲ್ಲೇ ರಿವರ್ಸ್ ಹಚ್ಚುನು, ಯಾಕಂದ್ರೆ ಅಲ್ಲಿ ಅವ್ನು ಗಾಡಿ ಹಚ್ಚಾನ, ಅದ್ರ ಸಂಬಂಧ ಅಲ್ಲಿ ಹಚ್ಚಕ್ಕೆ ಬರೋಂಗಿಲ್ಲ. ನಾವು ಇಲ್ಲಿ ಹಚ್ಚುನು ಈಗ ಗಾಡಿ. ಫೈನಲ್ ಆಗಿ ಇದೊಂದು ಗಾಡಿ ಲೋಡ್ ಆತಿಗೆ. ನೆಕ್ಸ್ಟ್ ನಮ್ಮ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚೀನಿ. ಲೋಡ್ ಮಾಡಕತ್ತಾರ. ಮಟ್ರಿಯಲ್ ಭಾಳ ಇಲ್ಲ, ಆದರೆ ನೋಡಬೇಕು ಯಾವ ಮಟ್ರಿಯಲ್ ಎಲ್ಲೆಲ್ಲಿ ಖಾಲಿ ಮಾಡ್ಬೇಕು ಅನ್ನೋದು ಎಲ್ಲ ಹೇಳ್ಯಾರ. ಇವು ಗಾಜ್ ಅಷ್ಟೇ ಒಂದು 3 ಪಾಯಿಂಟ್ ಹಾಕವು. ಇವು ಬಾಕ್ಸ್ 1 ಪಾಯಿಂಟ್ ಐತಿ. ಟೋಟಲ್ 4 ಪಾಯಿಂಟ್ ಐತಿದೆ. ಈಗ ಮ್ಯಾಟ್ರಸ್ ಹಾಕಿದ್ರೆ ಮ್ಯಾಟ್ರಸ್ ಹಾಕಿ ಬಾಕ್ಸ್ ಹಾಕತ್ತಾರ. ಇವೆಲ್ಲ ದಾವಣಗೆರೆ ಅಂತೀವಿ ಬಾಕ್ಸ್ ಪೂರ. ಇವೆಲ್ಲ ರೆಡಿ ಫರ್ನಿಚರ್. ಇದ್ರಾಗೆಲ್ಲ ಬರೀ ಕಪಾಟ, ಟೇಬಲ್ ಅವು ಅಷ್ಟೇ ಇರ್ತವೆ. ಫೈನಲ್ ಆಗಿ ಪೂರ ನಮ್ಮ ಗಾಡಿ ಲೋಡ್ ಆತ. ಲೋಡಾಗಿ ಆ ಕಡೆ ಸೈಡ್ ಹಚ್ಚೀನಿ. ಈಗ ರಂಜಾನ್ ಗಾಡಿ ಲೋಡ್ ಮಾಡಾಕತ್ತಾರ. ಗಾಡಿ ಲೋಡ್ ಮಾಡತ್ತಾರ. ಇವು ಎಲ್ಲಿಗೆ ತುಂಬಾಕತ್ತಾನಂದ್ರೆ ಇದನ್ನ ಆ್ಯಕ್ಚುಲಿ ನಾವು ತುಂಬಿದಿತ್ತು, ಆದರೆ ಲೇಟಾಗಿ ಬಂತು. ಅದ್ರ ಸಂಬಂಧ ರಂಜಾನ್ ತುಂಬಾಕತ್ತಾನ. ನಾವು ಹೇಳಿದ್ವಿ ಎಲ್ಲರೂ. ಇದು ಗುಲ್ಬರ್ಗ ಪ್ಲಸ್ ಬಸವ ಕಲ್ಯಾಣ ರಂಜಾನ್ ತುಂಬಾಕತ್ತಾನ. ಮ್ಯಾಟ್ರಸ್ ಪ್ಲಸ್ ಚೇರ್ ಅದಾವ. ಅವನು ಇಲ್ಲೇ ಇನ್ನೂ ಗಾಡಿ ಲೋಡಿಂಗ್ ಆಗಿದ್ದು ನಿಂತಾವ. ಅವು ಆಮ್ಯಾಗ ತೋರಿಸ್ತೀನಿ. ಫೈನಲ್ ಆಗಿ ರಂಜಾನ್ ಗಾಡಿನ ಲೋಡ್ ಆತ. ಇದೊಂದು ಬುಲೂರೋ, ಇದು ಗುಲ್ಬರ್ಗ, ಎರಡು ಗಾಡಿ ಗುಲ್ಬರ್ಗ. ಇದು ತಾಳಿಕೋಟಿ ಇಳಕಲ್. ನಮ್ಮ ಗಾಡಿ ಇಲ್ಲಿ ನೋಡಕೈತಿ ನೋಡ್ರಿ. ಅದು 4 ಪಾಯಿಂಟ್ ಹಾವೇರಿಗೆ 2, ದಾವಣಗೆರೆ, ಚಿತ್ರದುರ್ಗ, ಇದು ಬಾಗಲಕೋಟೆ ರಬಕವಿ ರಾಮದುರ್ಗ. ಮತ್ತು ಇನ್ನು ಮುತ್ಯಾನಗ ಐತಿ. ಇನ್ನೊಂದು 2-3 ಗಾಡಿ ಅದಾವೆ ಇಲ್ಲಿ. ಅವು 2 ಗಾಡಿ ಲೋಡಾದ್ರೆ ಆತ. ಈಗ ಉಳಿದಿದ್ವು ಇವು 2 ಗಾಡಿ. ಇವು 2 ಗಾಡಿಗೆ ಲೋಡಿಂಗ್ ಅದಾವು. ಇವು 2 ಗಾಡಿ ಆದರೆ ಬಳ್ಳಾರಿ ಆಕೈತಿ ಅಂತ ಹೇಳ್ಯಾರ. ನೋಡ್ಬೇಕು. ಈ ಗಾಡಿ ಎಲ್ಲಿಪ್ಪ ಅಂದ್ರೆ ಬೆಳಗಾವಿ, ಗೋಕಾಕ್, ಖಾನಾಪುರ, ಟಾಟಾ ಎಸಿ. ಇದು ಲೋಡ್ ಆಗೈತಿ. ಟೋಟಲ್ ನೋಡ್ರಿ ಇಲ್ಲಿ ಎಷ್ಟು ಗಾಡಿ ಲೋಡ್ ಆಗ್ಯಾವ ಇವತ್ತು. ಟೋಟಲ್ ನೋಡ್ರಿ ಎಷ್ಟು ಗಾಡಿ ಲೋಡ್ ಆಗ್ಯಾವ. ಈಗ ರಂಜಾನ್ ಗಾಡಿ ತಾಡ್ಪಲ್ ಹಾಕ್ಬೇಕು. ಅದಕ್ಕೆ ಈ ಕಡೆ ಸೈಡ್ ತೊಗೊಂಬಂದಾನೆ. ಬಡಾನ ತಾಡ್ಪಲ್ ಬಿಡ. ಇದೊಂದು ತಾಡ್ಪಲ್ ಹಾಕೋಣ ಇದಕ್ಕೊಂದು. ಮತ್ತೆ ನಿನಗೆಲ್ಲಿ ಹೇಳಿದ್ರೆ ಕುಮಟಾ ಬಟ್ಗಳಂತೆ. ಮತ್ತೆ ಕುಮಟಾ ಬಟ್ಗಳು ತುಂಬಾಕತ್ತಾನೆ. ಮತ್ತು ಇದು ಗಾಡಿ ನೆಕ್ಸ್ಟ್ ಏನಾದ್ರು ಚೇಂಜ್ ಆಗ್ಬೋದು. ಇದು ಗಾಡಿಗೆ ತಾಡ್ಪಲ್ ಹಾಕೀವಿ. ಈಗ ಬಡ ಹಗ್ಗ ಹಾಕ್ಬೇಕು.
ನೋಡ್ರಿ ನಮ್ಮ ಗಾಡಿ ಹಗ್ಗ ತಾಡ್ಪಲ್ಲದು ಹಾಕಿ ಎಲ್ಲಿ ನಿಂದ್ರಿಸೀವಿ. ಪೂರ ಇವತ್ತು ಎಲ್ಲ ಗಾಡಿ ಲೋಡ್ ಆದವು ಮತ್ತು ಇನ್ನೂ ಗಾಡಿ ಇಲ್ಲ. ಇದು ಗಾಡಿ ಬಳ್ಳಾರಿಗೆ ಹೋಗೈತಿ. ಈಗ ಇದೊಂದು ಗಾಡಿ ಬಳ್ಳಾರಿ, 2 ಎಂಟ್ರ ಬಳ್ಳಾರಿ. ಇಲ್ಲಿ ಒಂದು ಮತ್ತೊಂದು ತುಂಬಾಕತ್ತಾರ. ಇದು ಎಲ್ಲಿ ಅಂದ್ರೆ ರಾಯಚೂರು ಬಂಗಾರಹಟ್ಟಿ ಅಂತೇಳಿ ಅಲ್ಲಿ ತುಂಬಾಕತ್ತಾರ. ಫೈನಲ್ ಆಗಿ ಟೈಮ್ 8 ಗಂಟೆ ಆಯ್ತು. ಈಗ ಬಿಲ್ ಅದು ಬಂತು ತೊಗೊಂಡು ಈಗ ಕಂಪ್ನಿಯಿಂದ ಹೊರಗೆ ಹೊಂಟೀನಿ. ಇನ್ನೂ ಲೋಡಿಂಗ್ ಅದಾವೆ, ಲೋಡಿಂಗ್ ಮಾಡಾಕತ್ತಾರ ಅವ್ರು. ಇನ್ನೂ ಪಾಪ ಇಬ್ಬರಿಗೆ ತಾಡ್ಪಲ್ ಹಾಕಲಿಲ್ಲ ನಾವು ಇವತ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನೆ ನಮ್ಮ ಗಾಡಿ ಲೋಡ್ ಆಗೈತಿ. ಎಲ್ಪ ಅಂದ್ರೆ 3 ಪಾಯಿಂಟ್ ಹಾವೇರಿ ದಾವಣಗೆರೆ ಚಿತ್ರದುರ್ಗ. ಅದಕ್ಕೆ ಈಗ ಖಾಲಿ ಮಾಡಕ್ಕೆ ಹೊಂಟೀನಿ. ಎಲ್ಲಿದ್ದೀನಪ್ಪ ಅಂದ್ರೆ ಕುಂದಗೋಳ ಕ್ರಾಸ್ನಾಗ ಅದೀನಿ. ಈಗ ಇಲ್ಲೇ ನಮ್ಮ ಮುತ್ಯನ ಗಾಡಿ ಐತಿ, ನಮ್ಮ ತಮ್ಮ ಹೊಂಟಾನ ಅವ್ನು ಕೂಡ. ಅದಕ್ಕೆ ಇಲ್ಲೇ ನಿಂತಿದ್ದೆ ನಾನು. ಅವ ಇದಕ್ಕೆ ಕುಮಟಾ ಬಟ್ಗಳು ತುಂಬ್ಯಾನವ, ಅವ್ರಿಬ್ಬರು ಹೋಗ್ತಾರೀಗ. ಅದಕ್ಕೆ ಅಲ್ಲಿ ಗಾಡಿ ನಿಂತೈತಿ, ಅವಂಗೆ ಹತ್ಸಕಂತ ನಾನು ನಿಂತೀನಿ. ಇಲ್ಲಿ ಅವ ಗಾಡಿ ಒಳಗೆ ಹತ್ತಿಸ್ಕೊಂಡ ಇಲ್ಲಿಂದ ಸೀದಾ ಈಗ ನಾವು ಹೋಗೋಣ. ಕುಂದಗೋಳ ಕ್ರಾಸ್ನಾಗ ನಮ್ಮ ತಮ್ಮಗೆ ಬಿಟ್ಟು ಸೀದಾ ಈಗ ನಾ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಬಂಕಾಪುರ ಟೋಲ್ ಮಠ ಬಂದೀನಿ. ಈಗ ಇದ ಬಂಕಾಪುರ ಟೋಲ್. ಇಲ್ಲೇ ಸೈಡ್ ಹಾಕಿ ಒಂದು ಚಹಾ ಕುಡ್ದು ಬಿಟ್ರಾತ್. ಇಲ್ಲಿಂದ ಕರೆಕ್ಟ್ ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಆಕೈತಿದೆ. 1 ತಾಸಿಗೆ ಅಂದ್ರೆ ಬಂದೇನಿ ಈಗ ಇಲ್ಲಿಂದ. ಬಂಕಾಪುರ ಟೋಲ್ನಾಗ ಚಹಾ ಕುಡಿಬೇಕಂದ್ರೆ ಯಾವ ಹೋಟೆಲ್ ಚಲೋ ಇಲ್ಲ. ಎದ್ರ ಸಂಬಂಧ ಇವತ್ತೆಲ್ಲ ಬಂದ್ ಅದಾವೆ. ಇಲ್ಲಿಕಂದ್ರೆ 24 ತಾಸು ಚಲೋ ಇರ್ತಾವೆ ಇಲ್ಲಿ ಹೋಟೆಲ್. ಯಾಕೆ ಇವತ್ತು ಬಂದ್ ಅದಾವೆ ನೋಡೋಣ. ಮತ್ತೆ ಎಲ್ಲಾರ ಮುಂದೆ ಕುಡಿದ್ರೆ ಆತ. ಈಗ ಕರೆಕ್ಟ್ 5:40 ಆತ. ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಈಗ ನಾನ್ ಸ್ಟಾಪ್ ದಾವಣಗೆರೆ ಮಠ ಬಂದೀನಿ. ದಾವಣಗೆರೆಯಿಂದ ಹೊಂಟೇನಿ ನಾನೀಗ. ನಮ್ದು 1ನೇ ಪಾಯಿಂಟ್. ಯಾಕಂದ್ರೆ ನಾವು ಹಾವೇರಿ ದಾವಣಗೆರೆ ಚಿತ್ರದುರ್ಗ ತುಂಬೀನಿ. ಆ ಕಡೆಯಿಂದ ಖಾಲಿ ಮಾಡ್ಕೊತ ಬಂದುಬಿಡ್ತೀನಿ. ಅಂದರೆ ಈಜಿ ಆಗತ್ತೆ ನನಗೆ. ಯಾಕಂದ್ರೆ ಇಲ್ಲಿ ದಾವಣಗೆರೆಯಾಗ ಅಂಗಡಿಯಾರ ಇವ್ರು 12ಕ್ಕೆ ಬರ್ತಾರೆ, ಹಾವೇರಿಯಾಗ ಒಂದು ಅಂಗಡಿಯಾರ 11:00 ಬರ್ತಾರೆ. ಅದ್ರ ಸಂಬಂಧ ಲೇಟ್ ಆಕೈತಿ. ಇವ್ರು ಬೆಳಗ್ಗೆ ಕರೆಕ್ಟ್ 10 ಗಂಟೆಗೆ ಬರ್ತಾರೆ. ಅಲ್ಲಿಂದ ಖಾಲಿ ಮಾಡಿ ಬರೋದ್ರಾಗ 12 ಗಂಟೆ ಇಲ್ಲಿ ಆಕೈತಿ. ಈ ಕಡೆಯಿಂದ ಖಾಲಿ ಮಾಡಿ ಆ ಕಡೆ ಆರಾಮ್ ಹೋಗ್ಬೋದು ಹುಬ್ಳಿಗೆ ನಾವು. ಅದಕ್ಕೆ ಹಿಂಗೆ ಹೊಂಟೆ ನನಗೆ. ಬರ್ರಿಗೆ ಹೋಗೋಣ ಸೀದಾ. ಇಲ್ಲಿಂದ 60 ಕಿಲೋಮೀಟ್ರ್ ಐತಿ ಚಿತ್ರದುರ್ಗ. ಸೀದಾ ಈಗ ಹೆಬ್ಬಾಳ್ ಟೋಲ್ ರೀಚ್ ಆದೆ. ಅಲ್ಲೇ ಎಲ್ಲಿ ಚಹಾ ಕುಡ್ದಿಲ್ಲ, ಇಲ್ಲೇ ನೋಡೋಣ. ಯಾಕಂದ್ರೆ ಇಲ್ಲಿ RTO ಇರ್ತಾರೆ ಮುಂದೆ. RTO ದಾಟಿ ಎಲ್ಲರೂ ನಿಂತು ಚಾಗಿ ಕುಡ್ದು ಹೋದ್ರಾತ. ನೋಡೋಣ ಇಲ್ಲಿ ಮೊದಲೇ ಟೋಲ್ ಪಾರ್ ಮಾಡೋಣ. ಇದನ್ನು ಟೋಲ್ ಪಾಸ್ ಮಾಡಿದೆ. ಈಗ ಇನ್ನೂ 37 ಕಿಲೋಮೀಟ್ರ್ ಐತೆ ಚಿತ್ರದುರ್ಗ. ಇಲ್ಲಿಂದ ಸೀದಾ ಬರ್ರಿ ಈಗ ಹೋಗೋಣ ಸೀದಾ ಚಿತ್ರದುರ್ಗಕ್ಕೆ. ಟೈಮ್ ಈಗ ಕರೆಕ್ಟ್ 6:15 ಆಗೈತಿ. ಹೆಬ್ಬಾಳ್ ಟೋಲ್ ಪಾಸ್ ಮಾಡ್ಕೊಂಡು ಹೊಂಟೇನ ಈಗ. ಫೈನಲ್ ಆಗಿ ಮ್ಯಾಗ ಬೈಪಾಸ್ ಬಿಟ್ಟು ಸೀದಾ ಈಗ ಕೆಳಗಿಳ್ದನಿ. ಕೆಳಗಿಳ್ದ ಅಲ್ಲಿ ಬ್ರಿಡ್ಜ್ ಬಿಡು ಕಾಸು ಹೋಗ್ಬೇಕು ಒಳಗೆ ಸಿಟಿ ಒಳಗೆ. ಈಗ ಎಲ್ಲಿದೇನಪ್ಪ ಅಂದ್ರೆ ಚಿತ್ರದುರ್ಗ ಮೇನ್ ರೋಡಿಗೆ ಅದನ್ನ. ಈಗ ಎಲ್ಲೇ ಐತಿ ನೋಡ್ರಿ, ಇಲ್ಲಿ ಬೋರ್ಡ್ ಐತಿ ನೋಡ್ರಿ. ಇಲ್ಲೇ ಚಿತ್ರದುರ್ಗ. ಇಲ್ಲೇ ಪೊಲೀಸ್ ಇರ್ತಾರ, ಆದರೂ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ, ಒಟ್ಟು ನೋಡ್ಕೊಂತ ಹೋಗ್ಬೇಕು. ಸೈಡ್ ನಿಂತಿರ್ತಾರ ಮಮ್ಮಿ. ಇವತ್ತಂತೂ ಇಲ್ಲ. ಇಲ್ಲಿ ನಿಂತೈತೆ ನೋಡ್ರಿ ಗಾಡಿ. ಅಲ್ಲೇ ನಿಂತಿರ್ತಿದ್ರು. ಇವತ್ತು ಯಾರು ಇಲ್ಲ. ಟೈಮಿಗೆ ಎಷ್ಟಾಗೈತಪ್ಪ ಅಂದ್ರೆ 6:40 ಆಗೈತಿ. ಈಗ ಚಿತ್ರದುರ್ಗ ಎಂಟ್ರಿ ಆಗೇನಿಗೆ. ಸಿಟಿ ಒಳಗೆ ಹೋಗ್ಬೇಕು. ಸಿಟಿ ಒಳಗೆ ಹೋಗಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗ್ಬೇಕು. ಅಲ್ಲಿ ಐತೆ ನಮ್ದು ಖಾಲಿ ಮಾಡೋದು. ಬರ್ರಿ ಹೋಗೋಣ ಸಿಟಿ ಒಳಗೆ ಆಸೆ ಹೋಗೋಣ. ಯಾಕಂದ್ರೆ ಅಲ್ಲಿ ರಿಂಗ್ ರೋಡ್ ಹಿಡಿದ್ರು ಬರ್ತಿತ್ತು. ಆದ್ರೆ ಒಂದು ಸ್ವಲ್ಪ ರೌಂಡ್ ಹಾಕೋದ ಬೇಡ ಅಂತೇಳಿ ಅದಕ್ಕೆ ಸಿಟಿ ಒಳಗೆ ಹೊಂಟೇನ ಈಗ. ನೋಡ್ರಿ ಚಿತ್ರದುರ್ಗದಾಗಿರೋ ಗುಡ್ಡಗಳು ಹೆಂಗೆ ಕಾಣ್ತಾವೆ ಬೆಳಿಗ್ಗೆ. ಕರೆಕ್ಟ್ ಈಗ 6:45 6:50 ಆಗೈತಿ ನೋಡ್ರಿ. ಪೂರಾ ಮಂಜು ಇಬ್ಬನಿ ಅದು ಹೆಂಗೆ ಕಾಣ್ತೈತಿ ಅಲ್ಲೆಲ್ಲ. ನೋಡ್ರಿ ಇದು ವೈಟ್ ಕಲರಿಂದ ಏನು ಕಾಣತ್ತಲ್ಲ ಪೂರಾ, ಇದಷ್ಟು ಪೂರಾ ಮುರುಘಾ ಮಠ ಇದೆ. ಪೂರಾ ದೊಡ್ಡದೆ ಮೇನ್ ರೋಡಿಗೆ ಐತಿ. ಅಲ್ಲಿ ಮಠ ಬಂದೇನ ಈಗ ಮುರುಘಾ ಮಠದ ಕಡೆ. ನಾವು ಸೀದಾನ ಹೋಗ್ಬೇಕು ಇನ್ನು.
ಇಲ್ಲಿ ಏನೋ ರೋಡ್ ಕೆಲಸ ನಡೆಸ್ಯಾರ. ಈಗ ಮ್ಯಾಗ ನಾವು ಸರ್ವಿಸ್ ರೋಡಿಗೆ ಇಳಿದೇವಿ. ಇಲ್ಲಿ ಇಳಿದ ಒಂಟನಿಗೆ ಆದ್ರೆ ಇಲ್ಲಿ ಎಷ್ಟು ಬ್ಯಾರಿಗೇಡ್ ಹಾಕ್ಯಾರ, ಮುಂದೆಲ್ಲ ಮುಚ್ಚಾರ. ರೋಡ್ ಚಲೋ ಐತಿ. ಇಲ್ಲಿ ಕರೆಕ್ಟ್ ಬಂದೇನ. ಈಗ ಇಲ್ಲಿ ರೈಟ್ ಹೊಡೆದ್ರೆ ಸೀದಾ ಸಿಟಿ ಒಳಗೆ ಹೋಗ್ತೈತಿ, ಲೆಫ್ಟ್ ಹೊಡೆದ್ರೆ ಸೀದಾ ಇದು ಬಳ್ಳಾರಿಗೆ ಹೋಗ್ತೈತಿ ಇದು ರೋಡ್. ಹಿಂಗೆ ರೈಟ್ ಹೊಡೆದ್ರೆ ಸೀದಾ ಸಿಟಿ ಒಳಗೆ ಹೋಗ್ತೈತಿ, ಬಸ್ ಸ್ಟ್ಯಾಂಡ್ ಕಡೆ ಅದು ಹೋಗ್ತದೆ. ನಾವು ಹಿಂಗೆ ಸೀದಾ ಹೋಗ್ಬೇಕೀಗ. ಸೀದಾ ಹೋಗಿ ಖಾಲಿ ಮಾಡ್ಬೇಕು, ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾದಾಗ ಐತೆ ನಮ್ದು. ಬರ್ರಿಗೆ ಹೋಗೋಣ ಇಂಡಸ್ಟ್ರಿಯಲ್ ಏರಿಯಾಗ. ಇಲ್ಲಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗ್ಬೋದು. ಫೈನಲ್ ಆಗಿ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಬಂದೀನಿ. ಇಲ್ಲೇ ಮುಂದೋಗಿ ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದ ಅಲ್ಲೇ ಒಂದು 5ನೇ ಜಿಲ್ಲ 6ನೇ ಗುಡಾನ ಐತಿದೆ ಖಾಲಿ ಮಾಡೋದು. ಫೋನ್ ಮಾಡಿದ್ದೆ ಅವ್ರಿಗೆ ನಿನ್ನೆನ, ಅವ್ರ ನಾಳೆ ಬೆಳಿಗ್ಗೆ ಬಾ ಅಂತಂದ್ರೆ. ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಎಂಟ್ರಿ ಅದೇನ. ಈಗ ಇಲ್ಲೆಲ್ಲ ಬರೀ ಶೋರೂಮ್ ಅದ. ಒನ್ಯಕ್ಕೆ ಇದು ಮಹೇಂದ್ರ ಬುಲೋರೋ ಶೋರೂಮ್, ಆಮ್ಯಾಗ ಇದು ಅಶೋಕ್ ಲೈಲ್ಯಾಂಡ್ ಶೋರೂಮು, ಇದು ಟಾಟಾ ಶೋರೂಮು. ಬರೀ ಶೋರೂಮ್ಗಳವ ಇಲ್ಲಿ. ಶೋರೂಮ್ ಎಲ್ಲ ದಾಟ್ ಮ್ಯಾಗ ಇಲ್ಲೇ 3ನೇ ದಿನ 4ನೇ ಗುಡಾನ ಐತಿ ನಮ್ದು. ಇನ್ನೂ ಬಂದಿರಂಗಿಲ್ಲ ಅವ್ರೆ. ಟೈಮ್ ಕರೆಕ್ಟ್ 7 ಗಂಟೆ ಆಯ್ತು ಇಲ್ಲಿ ಅಂಗಡಿ ಕಡೆ ಬಂದೇನ ನಾ ಈಗ. ಇಲ್ಲಿ ಐತಿ ನೋಡ್ರಿ ನಾವು ಖಾಲಿ ಮಾಡೋದು. ಗುರುರಾಜ್, ಶ್ರೀ ಗುರುರಾಜ್ ಎಂಟರ್ಪ್ರೈಸ್ ಅಂತ ಐತಲ್ಲ, ಇಲ್ಲೇ ಖಾಲಿ ಮಾಡ್ಬೇಕು. ಫೈನಲ್ ಆಗಿ ಟೈಮ್ 9:30 ಆತ. ಅವರು ಯಾಕೆ ಇವತ್ತು ಜಲ್ದಿ ಬಂದಾರ. ಅವ್ರದ್ದೊಂದು ಗಾಡಿ ಐತಿ ಇಲ್ಲಿ ಒಳಗೆ. ಆ ಗಾಡಿ ಕಳ್ಸೋ ಸಂಬಂಧ ಜಲ್ದಿ ಬಂದಾರ. ಈಗ ನೋಡೋಣ, ನಾವು ಮಾಡಿದ್ರೆ ಖಾಲಿ ಮಾಡ್ಕೊಂಬಿಟ್ರಾತೀಗ. ಯಾಕಂದ್ರೆ 10-10 ಬರ್ತಾರವ್ರೆ. ಈಗ ಬಂದಾರ. ಈ ಗೇಟ್ ಒಳಗೆ ಅವ್ರದ್ದೊಂದು ಗಾಡಿ ಐತಿ. ಆ ಗಾಡಿ ತೊಗೊಂಡು ಹೋಗಕ್ಕೆ ಬಂದಾರವ್ರೆ. ನಾವು ಹೇಳೋನವ್ರಿಗೆ ಖಾಲಿ ಮಾಡಿಬಿಡ್ರಿ ಅಂತ ಹೇಳಿ ಖಾಲಿ ಮಾಡಿದ್ರೆ ಖಾಲಿ ಮಾಡ್ಕೊಂಡು ಹೋದ್ರೆ ಆತ. ಮೊದ್ಲು ಗಾಡಿ ಸೈಡ್ ತೆಗೆದು ತಡ್ಪಲ್ಲ ಚುಬ್ಬರಿಗೆ. ಇದು ಒಂದು ಪಾಯಿಂಟ್ ಗಾಡಿ ಖಾಲಿ ಆತ. ಇವೆಲ್ಲ ಗುರುರಾಜ್ ಫರ್ನಿಚರ್ ಅಂತ ಅದಾವಲ್ಲ, ಇವೆಲ್ಲ ಗಾಡಿ ಒಳಗಿದ್ದು. ನಾನು ಗಾಡಿ ತೆಗೆದು ಖಾಲಿ ಮಾಡ್ಕೊಂಡೆ. ಈಗ ನಾನು ಒಂದು ಪಾಯಿಂಟ್ ಇಲ್ಲೇ ಚಾದ ಅಂಗಡಿ ಐತೆ. ಚಾ ಅದು ನಾಷ್ಟ ಅದು ಮಾಡೀನಿ, ಚಾ ಕುಡಿಯತ್ತೀನಿಗ. ಇಲ್ಲಿಂದ ಹೋಗೋಣ ಸೀದಾ ಈಗ. ಇಲ್ಲಿಂದ ಸೀದಾ ಈಗ ನೆಕ್ಸ್ಟ್ ಪಾಯಿಂಟ್ ದಾವಣಗೆರೆ. ದಾವಣಗೆರೆ ಒಳಗೆ ಅರ್ಧ ಗಾಡಿ ಖಾಲಿ ಆಕೈತಿ. ಇನ್ನು ಅರ್ಧ ಗಾಡಿ ತೊಗೊಂಡು ಹಾವೇರಿಗೆ ಹೋಗ್ಬೇಕು. ಹಾವೇರಿ ಒಳಗೆ ಮತ್ತೆ 2 ಪಾಯಿಂಟ್ ಅದಾವ, ಅವ್ನು ಖಾಲಿ ಮಾಡ್ಬೇಕು. ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ದುರ್ಗದಾಗ ಆಸೆ ಹೊಂಟೀನಿ. ಇದು ಹಳೆ ಬೆಂಗಳೂರು ರೋಡ್ ಇದೆ. ಹೊಸದು ಆ ಕಡೆ ಮಾಡ್ಯಾರ ರಿಂಗ್ ರೋಡ್. ಇದು ಹಳೇದ. ಇಲ್ಲೇ ಒಳಗೆ ಹೊಂಟೇನೆ ನಾನು, ಯಾಕಂದ್ರೆ ಹಿಂಗಾಸಿ ಬಂದೀನಿ, ಹಿಂಗಾಸಿ ಹೊಂಟೇನೆ ನಾನು. ಟೈಮ್ ಈಗ ಕರೆಕ್ಟ್ 10:15 ಆಗೈತೆ ನೋಡ್ರಿ. ಫೈನಲ್ ಆಗಿ ಬಂದು ರಿಂಗ್ ರೋಡಿಗೆ ಟಚ್ ಇದೆ. ಇದು ರಿಂಗ್ ರೋಡ್ ಬ್ರಿಡ್ಜ್ ಇದೆ. ನಾವು ಹಿಂಗೆ ಹೋಗಿ ಸೀದಾ ಅದ ರೋಡ ಟಚ್ ಆಗಿ ಹೋಗ್ಬೇಕೀಗ. ಚಿತ್ರದುರ್ಗ ಖಾಲಿ ಮಾಡಿ ಸೀದಾ ಈಗ ಮತ್ತೆ ಒಳ್ಳೆ ಹೆಬ್ಬಾಳ ಟೋಲಿಗೆ ರೀಚ್ ಆದ. ಈಗ ಇಲ್ಲಿಂದ ಭಾಳ ದೂರ ಇಲ್ಲ, ಒಂದು 20 ಕಿಲೋಮೀಟ್ರ್ ಆಗ್ಬೋದು ದಾವಣಗೆರೆ ಅಷ್ಟೇ. ಫೈನಲ್ ಆಗಿ ದಾವಣಗೆರೆ ರೀಚ್ ಆದೆ. ಹೈವೇ ಬಿಟ್ಟು ಕೆಳಗಿಳಿದ ಸೀದಾ ಸಿಟಿ ಒಳಗೆ ಹೋಗ್ಬೇಕೀಗ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗ್ಬೋದು ನಾವು ಖಾಲಿ ಮಾಡೋ ಪಾಯಿಂಟ್. ಸೀದಾ ಇಲ್ಲಿ ಸಿಟಿ ಹೊರಗೆ ಐತದ. ಇದು ಶಾಮನೂರು ಬ್ರಿಡ್ಜ್ ಐತಲ್ಲ, ಅದರ ಒಳ್ಳೆ ಸೀದಾ ಹೋಗ್ಬೇಕೀಗ. ಫೈನಲ್ ಆಗಿ ಅಂಗಡಿ ಕಡೆ ಬಂದ್ವಿ. ಇದೊಂದು ಸಿಗ್ನಲ್ ಬಿದ್ದೈತಿ. ಇದೊಂದು ಸಿಗ್ನಲ್ ದಾಟಿದ ಕಡೆ ಇಲ್ಲಿ 2 TT ಗಾಡಿ ನಿಂತಾವ ನೋಡ್ರಿ. ಆಗ TT ಗಾಡಿ ಕಡೆ ಅಲ್ಲೇ ಐತೆ ನಮ್ಮದು ಅಂಗಡಿ ಖಾಲಿ ಮಾಡೋದು. ಸಿಗ್ನಲ್ ಓಪನ್ ಆದ ಕಡೆ ಹೋಗಿ ರಿವರ್ಸ್ ಹಚ್ಚಿ ಖಾಲಿ ಮಾಡೋಣ. ಅವರು ಫೋನ್ ಮಾಡಿದ್ರೆ ಟೈಮ್ 11:30 ಆತ್ರಿಪ್ಪ, ಇನ್ನೂ ಬಂದಿಲ್ಲ ಅಂತ ಹೇಳಿ. ಅದಕ್ಕೆ ಬಂದೆ ಸರ ಒಂದು 10 ನಿಮಿಷ ಅಂತ ಹೇಳೀನಿ. ಮಳೆ ಮಾಡಿ ನೋಡಿದ್ರೆ ಭಾಳ ಐತಿ. ತಡ್ಪಲ್ ಏನು ಉಚ್ಚೋದು ಬೇಡ, ಬಡ ಹಂಗೆ ಜಗ್ ಕೊಟ್ಟಾತೀಗ ಅವ್ರಿಗೆ. ನೋಡ್ರಿ ಇಲ್ಲಿ ಮಳೆ ಮಾಡಿ ಎಲ್ಲ ಪೂರ ಹೆಂಗಾಗೈತಿ. ಅದ್ರ ಸಂಬಂಧ ಬಡ ಖಾಲಿ ಮಾಡಿ ಮತ್ತೆ ತಡ್ಪಲ್ ಹಾಕೊಂಡು ಹೋಗ್ಬೇಕು. ಪೂರ ಮ್ಯಾಟ್ರಸ್ ಅದಾವ ಈಗ ಇಲ್ಲಿ ಖಾಲಿ. ಪೂರ ಬಾಕ್ಸ್ ಐಟಮ್ ಆಕೈತಿ. ಮ್ಯಾಟ್ರಸ್ ಎಲ್ಲ ತೊಗೊಂಡು ಹಾವೇರಿಗೆ ಹೋಗ್ಬೇಕು 2 ಪಾಯಿಂಟ್. ಅಂಗಡಿಗೆ ಬಂದು ಅವ್ರ ಕೈಯಾಗ ಬಿಲ್ ಕೊಟ್ಟೇನಿ. ಈಗ ಬಡ ಹಗ್ಗ ತಡ್ಪಲ್ ಉಚ್ಚಂದಾರ, ಉಚ್ಚಿ ಬಡನ ಖಾಲಿ ಮಾಡಿದಾರ. ಸಿಗಲಿ ಮೊಬೈಲ್ ಒಂದು ಹೊಸ ಚಲೋ ಕ್ಯಾಮ್ರಾ ಇದ್ದು ತೊಗೋಬೇಕು. ಖಾಲಿ ಮಾಡಕತ್ತಾರ ಹಾಲೇಶ್ವರ್ ಅವರು ಎಲ್ಲರೂ. ಫೈನಲ್ ಆಗಿ ಅರ್ಧ ಗಾಡಿ ಖಾಲಿ ಆಯ್ತು. ಇನ್ನೂ ಅರ್ಧ ಮೆಟ್ರಲ್ ಇಲ್ಲಿ ಮ್ಯಾಗ ಇಡಾಕತ್ತಾರ. ಈಗ ಒಂದು ದಿವಸ ಆದ್ರೆ ಆಗೇ ಹೋಗುತ್ತೆ. ಇವೆಲ್ಲ ಮ್ಯಾಟ್ರಸ್ ಗಿಟ್ರಸ್ ಎಲ್ಲ ಪೂರ ಇವು ಹಾವೇರಿ. ಇವೇನು ಭಾಳ ದೊಡ್ಡದಿಲ್ಲ. ಇನ್ನೂ ಇವು 5 ಬಾಕ್ಸ್ ಅದಾವೆ ಟೋಟಲ್. ಇವು 5 ಬಾಕ್ಸ್ ಆದ್ರೆ ಆಗೇ ಹೋಗುತ್ತೆ.
ಫೈನಲಾಗಿ ಪೂರ ಗಾಡಿ ಖಾಲಿ ಆತ. ಇಲ್ಲೇ ಹಗ್ಗ ತಾಡ್ಪಲದು ಎಲ್ಲ ಮಡಿಚಿಟ್ಕೊಂಡೀನಿ, ಯಾಕಂದ್ರೆ ಅಲ್ಲಿ ಮೇನ್ ರೋಡ್ನಾಗ ಐತೆ ಹಾವೇರಾಗ, ಅದ್ರ ಸಂಬಂಧ ನೋಡ್ರಿ ಇಲ್ಲಿ ಹಗ್ಗ ತಾಡ್ಪಲದು ಎಲ್ಲ ತೆಗೆದುಕೊಂಡು ಬರೀ ಮ್ಯಾಟ್ರಸ್ ಅದಾವ. ಒಂದು ಕಡೆ ಪೂರ ಗಾಡಿ ಖಾಲಿ ಆಕೈತಿ, ಇನ್ನೊಂದು ಮ್ಯಾಟ್ರಸ್ ತೊಗೊಂಬರಿ ಒಂದು ಕಡೆ ಹೋಗ್ಬೇಕು. ಎಲ್ಲ ರಿಸೀವ್ಡೋದು ಮಾಡಿಸ್ಕೊಂಡೀನಿ. ಈಗ ಬರ್ರಿ ಹೋಗೋಣ ಇಲ್ಲಿಂದ. ಎಷ್ಟರ ಫಾಸ್ಟ್ ಬಂದರೂ ಏನು ಕೆಲಸ ಆಗಲ್ಲ, ಯಾಕಂದ್ರೆ ಈ ಸಿಗ್ನಲ್ನ ಸಿಕ್ಕೋಬಾರ್ದಂತೆ ಜೋರು ಬಂದೆ, ಆದರೂ ಈ ಸಿಗ್ನಲ್ನ ಸಿಕ್ಕೊಂಡ ಬಿಟ್ಟೆ. ಒಂದು ನಿಮಿಷ ಐತಿ ಇನ್ನೂ ಟೈಮ್. ಕರೆಕ್ಟ್ ಟೈಮ್ ಈಗ 12 ಗಂಟೆ ಆಯ್ತು. 2 ಪಾಯಿಂಟ್ ಖಾಲಿ ಅದು ನಮಗೆ, ಇನ್ನೂ 2 ಪಾಯಿಂಟ್ ಅದಾವೆ, ಅದು ಒಂದೇ ಊರಾಗ ಹಾವೇರಾಗ. ಬರ್ರಿ ಈಗ ಸೀದಾ ಇಲ್ಲಿಂದ ಹಾವೇರಿಗೆ ಹೋಗೋಣ. ಹಾವೇರಿಗೆ ಹೋಗಿ ಖಾಲಿ ಮಾಡೋಣ. ಮೊದಲು ಅಲ್ಲಿಂದ ಬಿಟ್ಟವ ಸೀದಾ ಈಗ ಹರಿಹರ ಟೋಲ್ ಮಠ ರೀಚ್ ಆಗೀನಿ. ಡೀಸೆಲ್ ಅಂಕ್ಯಾರ 1 ಪಾಯಿಂಟ್ ಉಳ್ದೈತಿ. ಈಗ ಪೂರ ಡೀಸೆಲ್ ಹಾಕ್ಸ್ಬೇಕು. ಇಲ್ಲಿಂದ ಒಂದು 1000 ರೂಪಾಯಿ ಹಾಕ್ಸಿದ್ರೆ ಸೀದಾ ಹುಬ್ಳಿ ಮಠ ಹೋಗೈತಿ. ಮತ್ತು ಎಲ್ಲಾರು ಪೆಟ್ರೋಲ್ ಪಂಪ್ ಕಂಡ್ರೆ ಮೊದಲು ಡೀಸೆಲ್ ಹಾಕೋನಿಗೆ ನೋಡ್ರಿ, ಅಲ್ಲಿ 1 ಪಾಯಿಂಟ್ ಐತಿ ಡೀಸೆಲ್. ಮೊದಲು ಹೋಗಿ ಡೀಸೆಲ್ ಹಾಕೋನಿಗೆ ಎಲ್ಲಾರೆ. ಇಲ್ಲೇ ಒಂದು HP ಪೆಟ್ರೋಲ್ ಪಂಪ್ ಇತ್ತು, ಅಲ್ಲೇ ಒಂದು 1000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಈಗ ಡೀಸೆಲ್ ಹಾಕ್ಸ್ಕೊಂಡು ಹೊಂಟೀನಿ. ಎಲ್ಲಿದಪ್ಪ ಅಂದ್ರೆ ಈಗ ಹರಿಹರ ಟೋಲ್ ಅದನ್ನು ಪಾಸ್ ಮಾಡ್ಕೊಂಡು ಹೊಂಟೀನಿ. ನೋಡ್ರಿ ಇಲ್ಲಿ 1 ಪಾಯಿಂಟ್ ಇತ್ತು, ಈಗ 4 ಪಾಯಿಂಟ್ ಬಂದಾವ. ಹೋಗತ್ತೆ ಹುಳಿ ಮಟ್ಟ ಆರಾಮ, ಟೆನ್ಷನ್ ಇಲ್ಲ ಗಾಡಿ. ಬರ್ರಿ ಈಗ ಹೋಗೋಣ. ಇಲ್ಲಿಂದ 48 ಕಿಲೋಮೀಟ್ರ್ ಐತಿ ಹಾವೇರಿಗೆ ಹೋಗ್ಬೇಕು. ಮೊದ್ಲು ಮೇಲಾಗಿ ಹೈವೇ ಬಿಟ್ಟು ಕ್ಯಾಲ್ ಸರ್ವಿಸ್ ಹೊಂಟೆ ಹೊಂಟೀನಿ. ಈಗ ಹಿಂಗೆ ಸೀದಾ ಹೋಗಿ ಬ್ರಿಡ್ಜ್ ಬುಡಕ್ಕೆ ರೈಟ್ ಹೊಡಿಬೇಕು. ರೈಟ್ ಹೊಡೆದ ಹಾವೇರಿ ಬರ್ತೈತಿ. ಈಗ ಇಲ್ಲಿಂದ 4 ಕಿಲೋಮೀಟ್ರ್ ಐತಿ ನಾವು ಖಾಲಿ ಮಾಡೋ ಪಾಯಿಂಟ್. ಒಂದೇದ್ದು ಅಂದರೆ ಇಲ್ಲಿ 2 ಪಾಯಿಂಟ್ ಅದಾವ ನಮಗೆ ಟೋಟಲ್. ಹಂಗೆ ಖಾಲಿ ಮಾಡಿ ಸೀದಾ ಸಿಟಿ ಒಳಗೆ ಆಸೆ ಆ ಕಡೆ ಒಂದು ಹೋಗ್ಬೇಕು. ಟೋಟಲ್ 2 ಪಾಯಿಂಟ್ ಖಾಲಿ ಮಾಡಿ ಈ ಬ್ರಿಡ್ಜಿಂದ ಬುಡಕ್ಕೆ ಹೋಗಿ ಆ ಕಡೆ ಬ್ರಿಡ್ಜ್ ಬುಡ ಮ್ಯಾಗ ಹತ್ಬೇಕು. ಆ ಕಡೆ ಹಂಗಾಕೈತಿ. ಈಗ ಸೀದಾ ನೋಡ್ರಿ ಇನ್ನೂ 3.5 ಕಿಲೋಮೀಟ್ರ್. ನಮ್ಮ ಪಾಯಿಂಟಿಂದ 500 ಮೀಟ್ರ್, ಒಟ್ಟು 4 ಕಿಲೋಮೀಟ್ರ್ ಆಕೈತಿ. ಇಲ್ಲಿಂದ ಇಲ್ಲೇ ರೈಟ್ ಹೊಡಿಬೇಕೀಗ. ಯಾಲಕ್ಕಿ ಕಂಪಿನ ನಾಗರಿ ಹಾವೇರಿಗೆ ಸ್ವಾಗತ. ಇಲ್ಲಿಂದ ಚಾಲು ಈಗ ಹಾವೇರಿ. ಬರ್ರಿ ಈಗ ಬಡಾನ ಹೋಗಿ ಖಾಲಿ ಮಾಡೋಣ. ಟೈಮ್ 1:00 ಆಗೈತಿ ಕರೆಕ್ಟ್. ಹಾವೇರಿ ಎಂಟ್ರೆನ್ಸ್ ಆಗೀನಿ. ಅದೊಂದು ಪಾರ್ಟಿಗೆ ಒಂದು ಫೋನ್ ಹಚ್ಬೇಕು, ಯಾಕಂದ್ರೆ 2ನೇ ಪಾರ್ಟಿಗೆ ಅವ್ರು ಊಟಕ್ಕೆ ಹೋದ್ರೆ 4 ಗಂಟೆಗೆ ಬರ್ತಾರೆ ಅವರು. ಯಾಕಂದ್ರೆ ಶೋರೂಮ್ ಅದು ದೊಡ್ಡದು, ಅದ್ರ ಸಂಬಂಧ ಇಲ್ಲಿ ಮೊದಲು ಈ ಅಂಗಡಿ ಕಡೆ ಹೋಗಿ ಅವ್ರಿಗೆ ಫೋನ್ ಹಚ್ಚಿದ್ರು ರಾತಿಗೆ. ಹಾವೇರಿ ಒಳಗೆ ಇದು ಗುತ್ತಲ್ ರೋಡ್ ಕಡೆ ಐತಿ ರಾಯಲ್ ಫರ್ನಿಚರ್ ಅಂತೇಳಿ. ಇದೇ ನಮ್ದು 3ನೇ ಪಾಯಿಂಟ್. ಇಲ್ಲಿ ಬಂದೀನಿ. ಈಗ ಇದೊಂದು ಖಾಲಿ ಮಾಡಿ ಸೀದಾ ಇನ್ನೊಂದು ಪಾಯಿಂಟ್ ಐತಿ ಇಲ್ಲಿ ಹಾವೇರಾಗ, ಅಲ್ಲಿ ಹೋಗ್ಬೇಕು. ಇವು ಇನ್ನೂ 2 ಬಂಡಲ್ ಅದಾವೆ ಎಲ್ಲ. ಇಲ್ಲಿ ಇವರು ಮಟ್ರಿಯಲ್ ಹೋಗಕತ್ತಾರ ರಾಯಲ್ ಫರ್ನಿಚರ್ಗೆ. ಇಲ್ಲಿ ಬಂದೀನಿ. ಇನ್ನೊಂದು 2 ಬಂಡಲ್ ಅದಾವೆ, ಆದ್ರೆ ಆಗ್ಯಾವತ್ತು ಇಲ್ಲಿಂದ ಖಾಲಿ. ಇದೊಂದು ಬಾಕ್ಸ್ ತೊಗೊಂಡು ಹೋಗ್ಬೇಕು. ಬರೀ ಇದೊಂದು ಬಾಕ್ಸ್. ಫೈನಲ್ ಆಗಿ ಇದೊಂದು ಖಾಲಿ ಆತ. ಇಲ್ಲಿ ಐತೆ ನೋಡ್ರಿ ನೀಲ್ಕಮಲ್. ಇದೆ 4ನೇ ಪಾಯಿಂಟ್ ನಮ್ಮದು. ಇದೊಂದು ಖಾಲಿ ಆದ. ಈಗ ಸೀದಾ ಇಲ್ಲಿಂದ ಹುಬ್ಳಿಗೆ ಹೋಗೋನಿಗೆ. ಪಾಪ ಅವರು ಬಂದ್ ಮಾಡ್ಕೊಂಡು ಹೊಂಟಿದ್ರೆ, ನನ್ನ ಸಂಬಂಧ ನಿಂತಿದ್ರೆ ಬಂದ್ ಮಾಡಿದ್ರಿ. ಈಗ ಬಂದ್ ಮಾಡಿ ಊಟ ಮಾಡ್ಕೊಂಡು ಬರ್ತಾರೆ. ಈಗ ಅವ್ರು ಊಟಕ್ಕೆ ಈಗ 2 ಗಂಟೆಗೆ ಹೋದ್ರಂದ್ರೆ ಕರೆಕ್ಟ್ 4 ಗಂಟೆಗೆ ಬರ್ತಾರೆ ಈಗ ಅವ್ರು. ಅದ್ರ ಸಂಬಂಧ ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ದೆ ಬರಾಕತ್ತೆ ಅಂತ ಹೇಳ್ರಿ ಅಂತ ಹೇಳಿದ್ದೆ ಅವ್ರಿಗೆ. ಅದಕ್ಕೆ ನಿಂತಿದ್ರು ಅವ್ರು ಪಾಪ. ಒಂದು 10 ನಿಮಿಷ ಲೇಟ್ ಆತ, ಆದರೂ ಖಾಲಿ ಮಾಡಿದ್ರೆ ಖಾಲಿ ಮಾಡ್ಕೊಂಡು ಬಿಟ್ಟೆ ನೋಡ್ರಿ. ಈಗ 4 ಪಾಯಿಂಟ್ ಖಾಲಿ ಅದು. ನಾನು ಹೇಳಿದ್ದೆ ಅಲ್ಲ ಆ ಬ್ರಿಡ್ಜಿಂದ ಈ ಬ್ರಿಡ್ಜ್ನಾಗ ಅಷ್ಟು ಹೋಗ್ಬೇಕಂತೇಳಿ. ಅದಕ್ಕೆ ಆ ಬ್ರಿಡ್ಜ್ನಾಗ ಎಂಟ್ರಿ ಆದ್ವಿ. ಈ ಬ್ರಿಡ್ಜ್ನಾಗ ಇಲ್ಲಿಂದ ಮ್ಯಾಗ ರೋಡ್ ಕಾಣ್ತತ್ತಲ್ಲ ಅಲ್ಲಿ ಹತ್ಬೇಕು. ಇಲ್ಲೇ ಬ್ರಿಡ್ಜ್ ಬುಡಕ್ಕೆ ಹೋಗಿ ರೈಟ್ ಹೊಡೆದ ಮಾತ್ರ ರೈಟ್ ಹೊಡಿಬೇಕೀಗ. ಆ ಉಳಿದಿದ್ದು ಆ ಕಡೆ ಹಿಂದಿನ ಬ್ರಿಡ್ಜ್, ಈಗ ಹೊಳ್ಳಿ ಹೊಂಟಿದ್ದೆ ಈ ಬ್ರಿಡ್ಜ್. ನಾಳೆ ಬೆಳಿಗ್ಗೆ ಎದ್ದು ಮತ್ತೆ ಜಲ್ದಿ ಹೋಗ್ಬೇಕು, ಯಾಕಂದ್ರೆ ನಾಳೆ ಬೆಳಿಗ್ಗೆ ಡೈಲಿ ಕಂಪ್ನಿ 10 ಗಂಟೆಗೆ ತೆಗಿತಿದ್ದೆ. ನಾಳೆ ಆಡಿಟ್ ಸಂಬಂಧ ಅವ್ರು ಬೆಳಿಗ್ಗೆ 7 ಗಂಟೆ ಕಂಪ್ನಿ ತೆಗಿತಾರ. ನಾವು ಇನ್ನೂ ಉಳ್ದಾವಂತ ಸ್ವಲ್ಪ ಹೋದ್ರೆ ನಾಳೆ ಬೆಳಿಗ್ಗೆ ನಾವು ಜಲ್ದಿ ಹೋಗಿ ಲೋಡ್ ಮಾಡ್ಬೇಕು. ಯಾಕಂದ್ರೆ ಯಾವ್ದಾರು ನಾಳೆ ಒಂದು ಲೋಡ್ ಆದರೆ ಟೆನ್ಷನ್ ಇರೋಂಗಿಲ್ಲ, ಯಾಕಂದ್ರೆ ಮತ್ತೀಗ 5-6 ದಿನ ಅಡಿಟ್ ಆಕೈತಿ. ಅದ್ರ ಸಂಬಂಧ ನಾಳೆ ಒಂದು ಸ್ವಲ್ಪ ಜಲ್ದಿ ಹೋಗೋಣ. ಈಗ ಎಲ್ಲಿದಪ್ಪ ಅಂದ್ರೆ ಹೈವೇ ಹತ್ತಿ ನಾನು ಹಾವೇರಿ ಖಾಲಿ ಮಾಡಿ ಹೈವೇ ಹತ್ತಿ ಹೊಂಟೀನಿ. ಇಲ್ಲಿಂದ ಕರೆಕ್ಟಿಗೆ 13 ಕಿಲೋಮೀಟ್ರ್ ಐತಿ ಬಂಕಾಪುರ. ನನಗೆ ಮೊದಲು ಒಂದು ಟೋಲ್ ಬರ್ತೈತೆ, ಅದ ಬಂಕಾಪುರ ಟೋಲ್. ಅದನ್ನು ದಾಟಿ ಮ್ಯಾಗ ಬಂಕಾಪುರ, ಆಮ್ಯಾಗ ಸಿಕ್ಕಾವ ಹುಬ್ಳಿ. ಇಲ್ಲಿಂದ ಟೋಟಲ್ 64 ಕಿಲೋಮೀಟ್ರ್ ಐತಿ ಈಗ ಹುಬ್ಳಿ. ಟೈಮ್ ಈಗ ಕರೆಕ್ಟ್ 2 ಗಂಟೆ ಐತಿ ನೋಡ್ರಿ. ಫೈನಲ್ ಆಗಿ ಈಗ ಮತ್ತೆ ಬಂಕಾಪುರ ಟೋಲಿಗೆ ರೀಚ್ ಆದೆ. ಇಲ್ಲಿಂದ 50 ಕಿಲೋಮೀಟ್ರ್ ಐತಿ ಕರೆಕ್ಟ್ ಹುಬ್ಳಿ. ಟೋಲ್ ಪಾಸ್ ಮಾಡೋದ್ರಿಗೆ ಟೋಲ್ ಪಾಸ್ ಮಾಡಿ ಇಲ್ಲೇ ಎಲ್ಲಾರ ಊಟ ಮಾಡಿದ್ರೆ ಅಂತ ಇಲ್ಲಿ ಕಂದ್ರೆ ಸೀದಾ ಹುಬ್ಳಿಗೆ. ಈಗ ಬಂಕಾಪುರ ಟೋಲ್ನಾಗ ಅದೀನಿ. ಇದೊಂದು ಕಟ್ ಮಾಡ್ಕೊಂಡು ಹೋಗ್ಬೇಕೀಗ ಸೀದಾ ಅಮೌಂಟ್. ಗೇಟ್ ಅಂತ ಓಪನ್ ಆತ. ಹೋಗೋನಿಗೆ ಸೀದಾ ಇಲ್ಲಿಂದ
ಯಾಕಂದ್ರೆ ಇಲ್ಲೆಲ್ಲಿ ಹೋಟೆಲೇ ಇಲ್ಲ. ಈಗ ಸೀದಾ ಎಲ್ಲಿ ಹೋಗ್ಬೇಕಂದ್ರೆ ಈಗ ಹೋದ್ರೆ ಶಿಗ್ಗಾಂವ್ಗೆ ಹೋಗ್ಬೇಕು, ಇಲ್ಲ ಶಿಗ್ಗಾಂವ್ ಒಳಗೆ ಸಿಟಿ ಒಳಗೆ ಹೋಗ್ಬೇಕು. ನೋಡೋಣ್ರಿ ಏನು ಟೈಮ್ ಈಗ ಕರೆಕ್ಟ್ 2 ಗಂಟೆ 15 ನಿಮಿಷ ಆಗೈತಿ. ನೋಡೋಣ, ಇಲ್ಲ 3 ಗಂಟೆ ಮಟ್ಟ ಮನೆಗೆ ಹೋಗ್ತಾನೆ, ಟೆನ್ಷನ್ ಇಲ್ಲಾರ್ದಂಗೆ. ಸಂಕಾಪುರ ಟೋಲಿಂದ ನಾಷ್ಟಾ ಬಿಟ್ಟವ ಸೀದಾ ಹುಬ್ಳಿ ಮಠ ಬಂದೀನಿ. ಹುಬ್ಳಿ ಇನ್ನೇನು ಭಾಳ ದೂರ ಇಲ್ಲ, ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಇರ್ಬೇಕಷ್ಟೇ. ಬರ್ರಿ ಈಗ ಹೋಗೋಣ. ಇನ್ನೂ ಊಟ ಅಂತೂ ಮಾಡಲಿಲ್ಲ, ಇಲ್ಲಿ ಎಲ್ಲರ ಗಬ್ಬೂರಾಗ ಇಲ್ಲ ಮನೆಗೆ ಹೋಗಿ ಮಾಡಿದ್ರೆ ಆತ. ಬರ್ರಿ ಈಗ ಹೋಗೋಣ. ಫೈನಲ್ ಆಗಿ ಮತ್ತೆ ಹೊಳ್ಳಿ ಕುಂದಗೋಳ ಕ್ರಾಸ್ ರೀಚ್ ಆದೆ ಹುಬ್ಳಿದೆ. ಯಾಕಂದರೆ ಬೆಳಗ್ಗೆ ನಮ್ಮ ತಮ್ಮನ ಇಲ್ಲಿ ಆ ಕಡೆ ಕೆಳಗೆ ಇಳಿಸಿಗಿದ್ದೆ, ಅವ ಗೋಕರ್ಣಕ್ಕೆ ಹೋಗ್ಯಾನ. ಇವತ್ತು ಶರೀಫಜ್ಜನ ಗಾಡಿಯಾಗ. ಈಗ ನಾವು ಇಲ್ಲಿಂದ ಭಾಳ ದೂರ ಇಲ್ಲ ಮನೆ, ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಇವತ್ತೇನು ಕಂಪ್ನಿಗೆ ಹೋಗಂಗಿಲ್ಲ, ಯಾಕಂದ್ರೆ ಈಗ ಟೈಮ 3 ಗಂಟೆ ಆಯ್ತು. ಸಂಡೇ ಇವತ್ತು ಇನ್ನೇನ ಲೋಡ್ ಆಗಿತ್ತು ನಮ್ಮ ಗಾಡಿ. ಇವತ್ತು ಬಂದಿರೋದು ಕಂಪ್ನಿ. ನಾಳೆ ಬೆಳಗ್ಗೆ 7 ಗಂಟೆಗೆ ಚಾಲು ಹೋಗೋದಂದಾರ, ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಲೋಡ್ ಮಾಡಿದ್ರಂತೆ. ಫೈನಲ್ ಆಗಿ ಗಬ್ಬೂರ್ ರೀಚ್ ಆಗಿ ನಮ್ಮ ಮನೆ ಕಡೆ ಹೊಂಟೇನಿ. ಈಗ ಆ ಗಬ್ಬೂರ್ ಕಮಾನಿಗೆ ಆ ಕಡೆ ಮಳೆ ಇಲ್ಲ, ಗಬ್ಬೂರ್ ಕಮಾನಿಂದ ಈ ಕಡೆ ಮಳೆ ಆಗೈತಿ. ಹೀಗಾಗಿ ಹೋಗಿರ್ಬೇಕು ಜಸ್ಟ್. ಎಲ್ಲ ಜೋರಾಗೈತಿ. ಅಲ್ಲೇನು ಒಂದು ಹನಿನೂ ಮಳೆ ಇಲ್ಲ, ಬರೀ 200 ಮೀಟ್ರ್ನಾಗ ಇಷ್ಟ ಫರಕ್ ಆಗೈತೆ ನೋಡ್ರಿ ಮಳೆ. ಇಲ್ಲೆಲ್ಲ ಜೋರಾಗೇ ಹೋಗೈತಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನಾಳೆ ಲಾಗ್ನ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರಿಗೆ ಬಾಯ್.